ಮತ್ತೊಂದು ಕಡೆ ಇವತ್ತು ಬಹುತೇಕ ಕೋಲಾರ ಅಭ್ಯರ್ಥಿಯ ಹೆಸರು ಫೈನಲ್ ಆಗುತ್ತೆ. ನಾನು ಕೋಲಾರದ ಕೆಲ ಅಭ್ಯರ್ಥಿಗಳ ಜೊತೆಗೆ ಅಂದ್ರೆ ಕೆಲ ಆಕಾಂಕ್ಷಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಟಿಕೆಟ್ ವಿಚಾರವಾಗಿ ಕೋಲಾರ ಜೆಡಿಎಸ್ ಟಿಕೆಟ್ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಬಂಗಾರಪೇಟೆಯ ಮಲ್ಲೇಶ್ ಬಾಬು ಪಕ್ಷಕ್ಕೆ ಬಹಳ ನಿಷ್ಠೆ ಇರುವಂತಹ ವ್ಯಕ್ತಿ. ಇವತ್ತು ಅಂತಿಮವಾಗಿ ಪಕ್ಷ ಇತ್ಯರ್ಥ ಮಾಡುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಕೋರ್ ಕಮಿಟಿನಲ್ಲಿ ಎಲ್ಲ ಸದಸ್ಯರುಗಳು ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಸಾಹೇಬರು ಪ್ರತಿಯೊಬ್ಬರು ಕೂಡ ಕೂತು ಸಾಕಷ್ಟು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ಮಂಡ್ಯ ಮತ್ತು ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹುತೇಕ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಕುಮಾರಣ್ಣ ಅವರು ಇವತ್ತು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು BJP ಮತ್ತು JDS ಜಂಟಿ ಸಭೆ ನಡೀತಾ ಇದೆ. ಹಾಗಾಗಿ ನಾನು ಕೆಲವೊಂದಷ್ಟು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಕ್ಯಾಂಡಿಡೇಟ್ಸ್ ಜೊತೆ ಕೂತು ಇವತ್ತು ಚರ್ಚೆಯನ್ನು ಮಾಡ್ತೇನೆ. ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ಇತ್ಯರ್ಥವನ್ನು ಪಕ್ಷ ಅತಿ ಶೀಘ್ರದಲ್ಲೇ ಇವತ್ತೇ ಬಗೆಹರಿಸ್ತಕ್ಕಂಥ ಕೆಲಸ ಆಗುತ್ತೆ. ಕ್ಯಾಂಡಿಡೇಟ್ ಬಗ್ಗೆ ಒಂದು ಮಾನ್ಯ ದೇವೇಗೌಡರು ಸಾಹೇಬರು ಅವರ ಒಂದು ನಿರ್ಧಾರವೇ ಅಂತಿಮ. ಅವರು ಪ್ರತಿಯೊಬ್ಬ ಕಾರ್ಯಕರ್ತರಿರ್ಬೋದು, ಜೊತೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು, ನಮ್ಮ ಪ್ರಮುಖ ಮುಖಂಡರುಗಳಿರ್ಬೋದು, ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಅವರ ಭಾವನೆಗಳೇನಿದೆ ಅದನ್ನು ತಿಳ್ಕೊಂಡೇ ಅವರು ಯಾವುದೇ ಒಂದು ವಿಷಯವನ್ನು ಹೊರಗಾಗ್ತಕ್ಕಂಥದ್ದು ಸಹಜವಾಗೇ. ಹಾಗಾಗಿ ಇವತ್ತೇನು ಬಂಗಾರಪೇಟೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಇವತ್ತು ಈಗಾಗಲೇ ಘೋಷಣೆಯನ್ನು ನಿನ್ನೆ ದಿನ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಮಲ್ಲೇಶ್ ಬಾಬು ಅವರು ಭಾಳ ಮೃದು ಸ್ವಭಾವದ ವ್ಯಕ್ತಿ. ಎಲ್ಲ ಸಮುದಾಯವನ್ನು ಭಾಳ ಪ್ರೀತಿಯಿಂದ ತಗೊಂಡೋಗ್ತಕ್ಕಂಥ ಒಂದು ವ್ಯಕ್ತಿತ್ವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.